ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಾ ಖಾವುಂಗ ನಾ ಖಾನೆ ದೂಂಗ ಬಹಳ ಫೇಮಸ್ ಡೈಲಾಗ್. ಅದನ್ನು ಮಧ್ಯಪ್ರದೇಶದಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಒಬ್ಬರು ಅಂದರೆ ಒಬ್ಬರಲ್ಲ, ಇಡೀ ಡಿಪಾರ್ಟ್ಮೆಂಟ್ಗಳು 4-5 ಡಿಪಾರ್ಟ್ಮೆಂಟ್ ಸೇರಿ ತೋರಿಸಿದ್ದಾರೆ. ಬೆಚ್ಚಿ ಬಿದ್ದೋಗ್ತೀರಿ, ಆ ಮಟ್ಟಕ್ಕೆ ತೋರಿಸಿದ್ದಾರೆ. ವಂಡರ್ಫುಲ್. ಭ್ರಷ್ಟಾಚಾರವನ್ನು ಯಾವುದೇ ಎಗ್ಗು ಸಿಗ್ಗಿಲ್ಲದೆ ಈ ರೀತಿ ಓಪನ್ ಆಗಿ ಮಾಡ್ತೀವಿ. ಲಾಜಿಕೇ ಬೇಕಾಗಿಲ್ಲ. ನೀವು ಏನು ಮಾಡ್ಕೊಳ್ತೀರ ಮಾಡ್ಕೊಳ್ಳಿ. ನಮ್ಮ ಸರ್ಕಾರ ಇದೆ, BJP ಸರ್ಕಾರ ಇದೆ, ಮೋದಿ ನೇತೃತ್ವದ ಸರ್ಕಾರ ಇದೆ, ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಸಣ್ಣ ಸಣ್ಣ ಉದ್ಯೋಗಿಗಳು ಬಂದುಬಿಟ್ಟಿದ್ದಾರೆ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಮಧ್ಯಪ್ರದೇಶದಿಂದ ಬರ್ತಾ ಇದೆ. ಮಧ್ಯಪ್ರದೇಶದಿಂದ ಬರ್ತಿರುವಂತಹ ಸುದ್ದಿಗಳ ಹೈಲೈಟ್ಸ್ ಹೇಳಿ ಆಮೇಲೆ ಪೂರ್ಣವಾದ ಸುದ್ದಿಯನ್ನು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. 4 ಲೀಟರ್ ಪೇಂಟ್ ಬಳಿಯೋದಕ್ಕೆ, ಒಂದು ಗೋಡೆಗೆ 4 ಲೀಟರ್ ಪೇಂಟ್ ಬಳಿಯೋದಕ್ಕೆ 233 ಜನ ಕೆಲಸಗಾರರು. ಎಷ್ಟು? 233 ಜನ. ಅದು ಒಂದು ಬಿಲ್ಲು. ಅದೇ ಕಂಪನಿ ನಡೆಸಿರುವಂತಹ ಇನ್ನೊಂದು ಶಾಲೆಯಲ್ಲಿ ಇನ್ನೊಂದು ಕಡೆ 20 ಲೀಟ್ರ್ ಪೇಂಟನ್ನು ಬಳಿಯೋದಕ್ಕೆ, ಶಾಲೆಗೆ 20 ಲೀಟ್ರ್ ಪೇಂಟ್ ಬಳಿಯೋದಕ್ಕೆ 425 ಜನ ಕೆಲಸಗಾರರು. 425 ಜನ. ಅಮೌಂಟುಗಳೆಲ್ಲ ನೆಕ್ಸ್ಟ್ ಹೇಳ್ತೀರಿ. ಎಷ್ಟೆಷ್ಟು ಅಮೌಂಟ್ ಇವರಿಗೆ, ಎಷ್ಟು ಲಕ್ಷ. ಬರೀ 4 ಲೀಟ್ರು 20 ಲೀಟ್ರು. ಇದು ಬರೀ 2 ಸ್ಕೂಲಿನ 1-2 ಗೋಡೆ ಕಿಟಕಿ ಬಾಗಿಲಿನ ಪೇಂಟ್ ಕತೆ ಅಷ್ಟೇ. ಇದೇ ಹೀಗಿರಬೇಕಾದ್ರೆ ಇಡೀ ರಾಜ್ಯದಲ್ಲಿ ಮಧ್ಯಪ್ರದೇಶದಲ್ಲಿ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೀತಿರ್ಬೋದು. ಇನ್ನು ಇಡೀ ದೇಶದಲ್ಲಿ ನಾ ಖಾವುಂಗ ನಾ ಖಾನೆ ದೂಂಗ ಅನ್ನೋದನ್ನು ಪಕ್ಕಕ್ಕೆ ಸರಿಸಿ ಏನೆಲ್ಲ ಮಾಡ್ತಿರ್ಬೋದು. ಏನಿದು ಇಡೀ ಪ್ರಕರಣ? ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿ ವಿಡಿಯೋ ನೋಡಿ, ತುಂಬ ಮಜಾ ಇದೆ. ನಾಚಿಕೆ ಮಾನ ಮರ್ಯಾದೆ ನಮಗೇನೂ ಇಲ್ಲ. ನೀವೆಷ್ಟು ಉಗಿರಿ, ನಾವು ಓಪನ್ ಆಗಿ ಭ್ರಷ್ಟಾಚಾರ ಮಾಡ್ತೀವಿ ಅನ್ನೋದಕ್ಕೆ ಇದು ಉದಾಹರಣೆ. ಮಧ್ಯಪ್ರದೇಶದಲ್ಲಿ 2 ಬಿಲ್ಲುಗಳೀಗ ಎಲ್ಲ ಕಡೆ ಓಡಾಡ್ತಿದ್ದಾವೆ. ಸೂಪರ್ ಬಿಲ್ಲುಗಳವು. ಒಂದು ಬಿಲ್ಲು 1,06,984 ರೂಪಾಯಿ. ಇನ್ನೊಂದು ಬಿಲ್ಲು 2,31,650 ರೂಪಾಯಿ. ಸಣ್ಣ ಅಮೌಂಟನೇ. ಏನಿದೆ ಅದರಲ್ಲಿ ದೊಡ್ಡದು ಅಂತ ಅನ್ಕೊಂಡ್ರೆ, ಅಷ್ಟು ದುಡ್ಡು ಆಗಿರೋದು ಯಾವ ಕೆಲಸಕ್ಕೆ, ಹೇಗೆ ಅನ್ನೋದೇ ಇಲ್ಲಿ ಇಂಟ್ರೆಸ್ಟಿಂಗು. ಒಂದು ಶಾಲೆಯ ಒಂದು ಗೋಡೆಗೆ ಪೇಂಟ್ ಹೊಡಿಬೇಕಾಗಿತ್ತು. ಅದಕ್ಕೆ ಒಂದು ಕಂಪನಿ ಸುಧಾಕರ್ ಕಾನ್ಸ್ಟ್ರಕ್ಷನ್ಸ್ ಅಂತ, ಸುಧಾಕರ್ ಕನ್ಸ್ಟ್ರಕ್ಷನ್ಸ್ ಅನ್ನೋದು ನನಗೂ ಗೊತ್ತಿದೆ. ಕಾನ್ಸ್ಟ್ರಕ್ಷನ್ಸ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಿಲ್ ಹಂಗೆ ಪ್ರಿಂಟ್ ಆಗಿದೆ. ಹಿಂದಿಯಲ್ಲಿ ಕಾನ್ಸ್ಟ್ರಕ್ಷನ್ಸ್ ಅಂತ ಬಿಲ್ ಪ್ರಿಂಟ್ ಆಗಿದೆ, ಹಾಗಾಗಿ ಹಾಗೆ ಹೇಳ್ತಿದ್ದೀನಿ. ಬಟ್ ಆ್ಯಕ್ಚುಲಿ ಅದು ಸುಧಾಕರ್ ಕನ್ಸ್ಟ್ರಕ್ಷನ್ಸ್ ಆಗಬೇಕು. ಅವರು ಪೇಂಟ್ ಹೊಡೆಯೋದಕ್ಕೆ ಬಿಲ್ಲನ್ನು ಹೊಡೆದಿರೋದಕ್ಕೆ ಬಿಲ್ ಕೊಟ್ಟಿದ್ದಾರೆ, ದುಡ್ಡನ್ನು ತಗೊಂಡಾಗಿದೆ. ಏನು, ಒಂದು ಗೋಡೆಗೆ 4 ಲೀಟ್ರ್ ಪೆಟ್ರೋಲ್ ಅಂತೀನಿ ನಾನು, 4 ಲೀಟ್ರ್ ಪೇಂಟ್ ಹೊಡಿಬೇಕಾಗಿತ್ತು. 4 ಲೀಟ್ರ್ ಪೇಂಟ್ ಒಂದು ಗೋಡೆ, ಒಂದು ಶಾಲೆ, ಗೌರ್ಮೆಂಟ್ ಸ್ಕೂಲು. ಅದಕ್ಕೆ 65 ಮೇಸ್ತ್ರಿಗಳಂತೆ, 65 ಜನ ಮೇಸ್ತ್ರಿಗಳು, 168 ಜನ ಕೆಲಸಗಾರರು. ಟೋಟಲ್ ಎಷ್ಟಾಯಿತು? 233 ಜನ ಸೇರಿಕೊಂಡು ಒಂದು ಗೋಡೆಗೆ 4 ಲೀಟ್ರ್ ಪೇಂಟ್ ಹೊಡೆಯುವಂತಹ ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದಾರೆ. ಶಹಜಹಾನ್ ಬದುಕಿದ್ದಿದ್ರೆ ತಲೆ ಕೆಡಿಸ್ಕೊಂಡ್ಬಿಡ್ತಿದ್ದ, ನಿಜವಾಗ್ಲೂ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ. ಇಂತಹ ಬಿಲ್ ಏನಾದರೂ ಅವನ ಕಣ್ಣಿಗೆ ಬಿದ್ದಿದ್ರೆ ಅವನು ತಾಜ್ ಮಹಲ್ ಕಟ್ಟಿಸ್ತಾನೆ ಇರಲಿಲ್ಲ. ಒಂದು ಗೋಡೆಗೆ ಪೇಂಟ್ ಹೊಡೆಯೋದಕ್ಕೆ ಇಷ್ಟು ಕಷ್ಟ, ಇಷ್ಟು ದುಡ್ಡು, ಇಷ್ಟು ಜನ ಬೇಕು ಅಂದರೆ ತಾಜ್ ಮಹಲ್ ಯಾವತ್ತಿಗೂ ಮುಗಿಯೋದು ಅಂತ ಅವನು ಆ ಪ್ರಾಜೆಕ್ಟೇ ಕೈ ಬಿಟ್ಬಿಡ್ತಿದ್ದ ನಿಜವಾಗ್ಲೂ. ಸೊ 4 ಲೀಟ್ರಿಗೆ 233 ಜನ ಕೆಲಸಗಾರರು ಅಂದರೆ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 17 ml ಮಿಲಿ ಲೀಟರ್ ಇಷ್ಟು ಪೇಂಟ್ ಹೊಡೆದಿರೋದಕ್ಕೆ ಆ ಬಿಲ್ಲು ಸಾಕ್ಷಿ. ಇಷ್ಟು ಪೇಂಟ್ ಒಬ್ಬ ಮನುಷ್ಯ ಒಂದಿನಕ್ಕೆ, ಇಡೀ ದಿನ ಇಷ್ಟು ಪೇಂಟ್, 17 ml ಪೇಂಟನ್ನು ತಗೊಂಡು ಹಂಗನ್ನೋದಕ್ಕೆ ಅವನಿಗೆ ಅವತ್ತಿಗೆ ಕೂಲಿ. ಆಮೇಲೆ ಅದನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ 1 ml ಪೇಂಟ್ ಹೊಡೆಯೋದಕ್ಕೆ, 1 ml ಅಂದರೆ ಒಂದು ತೊಟ್ಟು, ಒಂದು ಡ್ರಾಪ್, 26 ರೂಪಾಯಿ ಖರ್ಚು ಮಾಡಿದ್ದಾರೆ. ಆ ಬಿಲ್ಲು ಪ್ರಕಾರ 26 ರೂಪಾಯಿ 1 ಮಿಲಿಲೀಟರ್ ಪೇಂಟ್ ಹೊಡೆಯೋದಕ್ಕೆ. ಇನ್ನೊಂದು ಶಾಲೆ,
ಅದೇ ಕಂಪನಿ, ಅದೇ ಸುಧಾಕರ್ ಕನ್ಸ್ಟ್ರಕ್ಷನ್ಸ್ ಹೋದೆ ಇನ್ನೊಂದು ಶಾಲೆಯಲ್ಲಿ ಅಲ್ಲೂ ಕೂಡ ಪೇಂಟ್ ಹೊಡೆಯೋದು ಮಾಡಿದ್ದಾರೆ. ಅಲ್ಲಿ ಕೇವಲ ಗೋಡೆ ಅಲ್ಲ, ಬಾಗಿಲು ಕಿಟಕಿಗಳಿಗೂ ಸಹ ಹೊಡೆದಿದ್ದಾರೆ, ಎಕ್ಸ್ಟ್ರಾ ಶ್ರಮ ಹಾಕಿದ್ದಾರೆ. ಸೊ ಹಾಗಾಗಿ ಅಲ್ಲಿ 20 ಲೀಟ್ರ್ ಪೇಂಟ್ ಖರ್ಚಾಗಿದೆ. ಅದಕ್ಕೆ 425 ಜನ, ಹೇಗೆ 150 ಜನ ಮೇಸ್ತ್ರಿಗಳು ಕೆಲಸ ಹೇಗೆ ಮಾಡಬೇಕು ಅಂತ ಹೇಳೋದಕ್ಕೆ 150 ಜನ, 20 ಲೀಟ್ರ್ ಪೇಂಟನ್ನ ಹೇಗೆ ಹೊಡಿಬೇಕು, ಎಲ್ಲಿ ಹೊಡಿಬೇಕು, ಕರೆಕ್ಟಾಗಿ ಹೊಡಿತವ್ರ ಅಂತ ನೋಡೋದಕ್ಕೆ 150 ಜನ ಮೇಸ್ತ್ರಿಗಳು, 275 ಜನ ಪೇಂಟ್ ಹೊಡಿಯೋರು, ಕೂಲಿಯವರು. ಸೊ ಟೋಟಲ್ 425 ಜನ. ಇವ್ರದ್ದು ಲೆಕ್ಕ ಹಾಕಿದ್ರೆ ಸ್ವಲ್ಪ ಮೊದಲನೇ ಸ್ಕೂಲ್ಗಿಂತ ಬೆಟರ್. ಅವರು 17 ml ಒಂದು ದಿನಕ್ಕೆ ಹೊಡೆದ್ರೆ ಇವರು 47 ml ಒಂದು ದಿನಕ್ಕೆ ಹೊಡೆದಿದ್ದಾರೆ. 2-3 ತೊಟ್ಟು ಹೊಡೆದಿದ್ದಾರೆ ಒಂದು ದಿನಕ್ಕೆ. ಆಮೇಲೆ ಅವರು 26 ರೂಪಾಯಿ ಖರ್ಚು 1 ಮಿಲಿಲೀಟ್ರಿಗೆ. ಇವರು ಸ್ವಲ್ಪ ಕಡಿಮೆ, ಈ ಸ್ಕೂಲ್ಗೆ 11.5 ರೂಪಾಯಿ 1 ಮಿಲಿಲೀಟ್ರಿಗೆ ಖರ್ಚು ಮಾಡಿ ಹೊಡೆದಿದ್ದಾರೆ. ಸೊ ಇದು ಬಿಲ್ಲಲ್ಲಿ ಬರ್ತಿರುವಂತಹದ್ದು. ಈಗ ಮಜಾ ಏನು ಅಂದರೆ, ಈ ಬಿಲ್ಲನ್ನು ಸರ್ಟಿಫೈ ಮಾಡಿರೋದು ಸ್ಕೂಲ್ ಪ್ರಿನ್ಸಿಪಲ್ಲು, ಜಿಲ್ಲಾ ಶಿಕ್ಷಣಾಧಿಕಾರಿ ಎಲ್ಲರೂ ಸರ್ಟಿಫೈ ಮಾಡಿ ಪಾಸ್ ಆಗಿ ದುಡ್ಡು ಪೇಮೆಂಟ್ ಆಗಿದೆ. ಯಾವಾಗ ಈ ಬಿಲ್ಲುಗಳು ಎಲ್ಲ ಹೊರಗಡೆ ಬಂದು ದೊಡ್ಡ ಸದ್ದು ಮಾಡ್ತಾವೆ, ಶಿಕ್ಷಣಾಧಿಕಾರಿ ಹೇಳ್ತಾರೆ ನಾವು ತನಿಖೆಗೆ ಆದೇಶ ಕೊಟ್ಟಿದ್ದೀವಿ, ತನಿಖೆಗೆ ಆದೇಶ. ಆ ಹೇಳಿದ ಶಿಕ್ಷಣಾಧಿಕಾರಿನೇ ಅದಕ್ಕೆ ಸೈನ್ ಮಾಡಿರೋದು. ಅದರಲ್ಲಿ ಶಿಕ್ಷಣಾಧಿಕಾರಿಯಾಗಿ ಸೈನ್ ಮಾಡಿರೋದು ಆ ವ್ಯಕ್ತಿನೇ. ಆ ವ್ಯಕ್ತಿ ಫೂಲ್ ಸಿಂಗ್ ಮಾರ್ಪಾಚಿ ಅಂತೆ ಅವನ ಹೆಸರು. ಫೂಲ್ ಸಿಂಗ್, ಫೂಲ್ ಅಂದರೆ ಹಿಂದಿಯಲ್ಲಿ ಹೂವಿನಂಥ ಮನಸ್ಸಿನ ವ್ಯಕ್ತಿ. ಪಾಪ ಬಡವರು ಬದುಕಳ್ಳಿ ಅಂತ ಕೂಲಿಯವರಿಗೆ ಒಂದೊಂದು ಡ್ರಾಪ್ ಹಚ್ಬಿಟ್ಟು ಕೂಲಿ ತಗೊಳ್ಳಿ ಅಂತ ಹೇಳಿರ್ಬೇಕು. ಫೂಲ್ ಸಿಂಗ್ ಅಂತೆ ಆ ಮನುಷ್ಯ. ಅದ್ರ ಜೊತೆಗೆ ಕ್ಯಾಮ್ರಾ ಆಫ್ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ನೀವು ಇದಕ್ಕೆ ಟೆನ್ಷನ್ ಆಗ್ತಿರಲ್ಲ, ಇನ್ನು ಕನ್ಸ್ಟ್ರಕ್ಷನ್ಗೆ ಅದು ಇದಕ್ಕೆಲ್ಲ ಇದು ಯಾವ ಲೆಕ್ಕನೂ ಅಲ್ಲ, ಅಲ್ಲಿ ದೊಡ್ಡದಾಗಿ ಹೊಡೆದು ಬಿಟ್ಟಿದ್ದಾರೆ, ನೀವು ಇದನ್ನ ಹಿಡ್ಕೊಂಡು ನನ್ನ ಹಿಡ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ಅಂದಂತೆ. ಅದಕ್ಕೆ ಸಾಕ್ಷಿ ಇಲ್ಲ, ಹೋದವರು ಹೇಳಿರೋದು. ಹಿಂಗೆ ಅಂದ್ಬಿಟ್ಟ ಅವನು, ಕ್ಯಾಮ್ರಾ ಆಫ್ ಮಾಡಿ ಅಂದ್ಬಿಟ್ಟು ಹಿಂಗಂತವನೇ, ಪೇಂಟ್ ಇದು ಚಿಲ್ಲರೆ ಕಾಸು ಇದನ್ನ ಹಿಡ್ಕೊಂಡು ನೀವು ನನ್ನ ಹಿಂದೆ ಬಿದ್ದಿದ್ದೀರಿ, ಕನ್ಸ್ಟ್ರಕ್ಷನಲ್ಲಿ ನೋಡೋಕೆ ಅಲ್ಲಿ 1000 ಕೋಟಿ ಇದೆ ಮಧ್ಯಪ್ರದೇಶದಲ್ಲಿ. ವಾಹ್ ಕ್ಯಾ ಬಾತ್ ಹೈ, ನಾ ಕಾವುಂಗಾ ನಾ ಕಾನೆ ದೂಂಗಾ, ವಾ ಮೋದಿಜಿ ವಾ. ಅವ್ರದೇ ಡೈಲಾಗ್. ಎಂಜಾಯ್ ಮಾಡಿ. ದೇಶನ ಒಂದು ರೀತಿ ರೋಡಲ್ಲಿ ಇಟ್ಬಿಟ್ಟವ್ರೆ. ಯಾರು ಎಷ್ಟು ಬೇಕಾದ್ರೂ ಕಿತ್ಕೋಬೋದು, ಆದರೆ ಕಿತ್ಕೊಳ್ಳೋರೆಲ್ಲರೂ ಸಹ BJPಗೆ ಸಂಬಂಧಪಟ್ಟವ್ರಾಗಿರ್ಬೇಕು ಅಷ್ಟೇ. ಬೇರೆಯವ್ರಿಗೆ ಅಲೌಡ್ ಇಲ್ಲ. ಇದಿಷ್ಟು ಮಧ್ಯಪ್ರದೇಶದಿಂದ ಬರ್ತಿರುವಂತಹ ಒಂದು ಪೇಂಟಿಂಗ್ ಕತೆ. ಲಕ್ಷಾಂತರ ರೂಪಾಯಿ ಪೇಂಟಿಂಗ್, 4 ಲೀಟ್ರ್ 20 ಲೀಟ್ರಿಗೆ ಲಕ್ಷಾಂತರ ಬಿಲ್ಲು, 100 ಜನ ಕೆಲಸಗಾರ. ಇಂಥದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.